ಲೆಕ್ಕ ಪರಿಶೋಧನೆ ವೇಳೆ 12,172 ಬ್ಯಾಂಕ್ ಖಾತೆಗಳ ವಿವರ ಲಭ್ಯವಾಗಿದ್ದು ಅವುಗಳನ್ನೇ 52,381 ಅಭ್ಯರ್ಥಿಗಳ ಹೆಸರು ಮುಂದೆ ನಮೂದಿಸಲಾಗಿದೆ. ಇಷ್ಟು ಮಂದಿ ಅದನ್ನ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದೇ ಬ್ಯಾಂಕ್ ಖಾತೆಯ ಮೂಲಕ ಮಧ್ಯಪ್ರದೇಶ, ರಾಜಸ್ಥಾನ, ಬಿಹಾರ್, ಕೇರಳ, ಒಡಿಶಾಗಳಿನ ಫಲಾನುಭವಿಗಳ ಹೆಸರಿಗೆ ಶಿಷ್ಯ ವೇತನ ಮತ್ತು ಬಹುಮಾನದ ಮೊತ್ತವನ್ನು ಸೇರಿಸಲಾಗಿದೆ. ಏನಿದೆಲ್ಲ ಒಬ್ಬ ವ್ಯಕ್ತಿಯ ಸೇರಿಸಿದ ಹೋಗುವಂಥದ್ದು ಬಂದದಿಲ್ಲ ಅಂದ್ರೆ ಇದೆಲ್ಲ ಏನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ CAG ಅವರು ಮಹಾಲೇಖಪಾಲ್ ಕೇಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟನ್ನು, ನೀವೇನು ಖರ್ಚು ಮಾಡಿದ್ರಿ, ಎಲ್ಲಿ ಮಾಡಿದ್ರಿ, ಯಾಕಪ್ಪ ಅಂತಂದ್ರೆ ಅದರಲ್ಲೇ 1.36 ಕೋಟಿ ಜನಕ್ಕೆ ತರಬೇತಿ ನೀಡಿದ್ರಿ ಈ ಸ್ಕೀಮ್ದೊಳಗೆ. ಅದ್ರಾಗ 1.5 ಕೋಟಿ ಫಲಾನುಭವಿಗಳ ವೈಯಕ್ತಿಕ ಮಾಹಿತಿ, ಬ್ಯಾಂಕ್ ಖಾತೆ ವಿವರ ಮತ್ತು ಅವರಿಗೆ ಹಣ ಜಮಾಯಿಸಿದರ ಬಗ್ಗೆ ಕೇಂದ್ರ ಸರ್ಕಾರದ ಬಳಿ ದಾಖಲೆಗಳು ಇಲ್ಲ. ಎಷ್ಟು ರೀ ಕೊಡದ 1.36 ಕೋಟಿ ಜನಕ್ಕೆ ತರಬೇತಿ ಕೊಟ್ಟರು, ಅದರಲ್ಲಿ 1.5 crore ನೋ ಇವು ಯಾವ ದಾಖಲಾತಿಗಳಿಲ್ಲ. ಎಷ್ಟರ ಮಟ್ಟಿಗೆ ಇದು ನಡೆದ ಅವ್ಯವಸ್ಥೆ ಅಂತ. 10,194 ಕೋಟಿ. ಇನ್ನುಳಿದ ಎಲ್ಲ ಖಾತೆಗಳ ಬಗ್ಗೆ ಇವತ್ತು ನಾವು ಎನ್ಕ್ವೈರಿ ಆಗಬೇಕಾಗಿದೆ ಅಂತ ಇವತ್ತು ಸಂದರ್ಭದಲ್ಲಿ ಹೇಳಬೇಕಾಗಿದೆ.